ಗುಡ್ ಆಫ್ಟರ್ನೂನ್ ರಮೇಶ್ ಸರ್. ಇದು ನಮ್ಮ ಕ್ಯಾಂಟೀನು ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಒಂದು ತಿಂಗಳಿಂದನೂ ಕ್ಯಾಂಟೀನಲ್ಲಿದ್ದೀವಿ. ಕ್ಯಾಂಟೀನಲ್ಲಿ ಪ್ರತಿದಿನ ಬೆಳಗ್ಗೆ ಕ್ಯಾಂಟೀನಲ್ಲಿ ಫಸ್ಟ್ ಇದು ಎಂಟ್ರೆನ್ಸ್ ಆಫ್ ದ ಕ್ಯಾಂಟೀನ್. ಇಲ್ಲಿ ಪ್ಲೇಟ್ಸ್ನೆಲ್ಲ ಇಟ್ಟಿರ್ತಾರೆ, ಮತ್ತು ಲೋಟ ಮತ್ತು ಎಲ್ಲ ಇರ್ತಾರೆ. ಮತ್ತು ತೊಳೆಯೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿರ್ತಾರೆ. ತುಂಬ ಏನೋ ಟ್ಯಾಪ್ಗಳಿರೋದ್ರಿಂದ, ಆಮೇಲೆ ಆ ಸೋಪು ಎಲ್ಲನೂ ಇದು ಕೊಟ್ಟಿರೋದ್ರಿಂದ, ಆಮೇಲೆ ತುಂಬ ಜನ ಬರೋದ್ರಿಂದ ಪ್ಲೇಟ್ಗಳು ಜಾಸ್ತಿ ಬೇಕಾಗುತ್ತೆ. ಅದಕ್ಕೆ ಬೌಲು ಸಾಂಬಾರಿಗೆ ಮತ್ತು ಲೋಟಗಳು ಟೀ ಕುಡಿಯೋದಕ್ಕೆ ಇದಕ್ಕೆಲ್ಲನೂ ಕೊಟ್ಟಿದ್ದಾರೆ. ಆಮೇಲೆ ತುಂಬ ಜನ ಬರೋದ್ರಿಂದ 2 ಹ್ಯಾಂಡ್ ವಾಶಸ್ನ ಮಾಡಿದ್ದಾರೆ. ಅಲ್ಲೂ ಅಷ್ಟೇ ತುಂಬ ಪ್ಲೇಟ್ಸ್ ಎಲ್ಲ ಇಟ್ಟಿರ್ತಾರೆ ಮತ್ತು ಎಲ್ಲನೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಆಮೇಲೆ ಡಸ್ಟ್ಬಿನ್ಸ್ ಇಟ್ಟಿರ್ತಾರೆ. ಆಮೇಲೆ ತುಂಬ ವಾಸ್ಟ್ ಆಗಿರೋಂಥ ಒಂದು ಡೈನಿಂಗ್ ಏರಿಯಾ ಇದೆ. ಇಲ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾರೆ. ಆಮೇಲೆ ಫುಡ್ ಸರ್ವ್ ಮಾಡೋದು ಮತ್ತು ಅಡುಗೆ ಮಾಡೋ ರೂಮು ಇಲ್ಲಿದೆ. ಇವರೆಲ್ಲ ಫುಡ್ಡನ್ನ ತುಂಬ ನೀಟಾಗಿ ಸರ್ವ್ ಮಾಡ್ತಾರೆ. ಅವ್ರಿಗೆ ಎಷ್ಟು ಗ್ರೋಸರಿ ಬೇಕೋ ಅದಷ್ಟು ಗ್ರೋಸರಿನ ಅಲ್ಲಿ ಇಟ್ಕೊಂಡಿರ್ತಾರೆ. ಅದು ತುಂಬ ಫ್ರೆಶ್ ಆಗಿರೋ ಥಿಂಗ್ಸ್ನೇ ತೊಗೊಂಬಂದು ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರತಿದಿನ ಇಲ್ಲಿ ಎಲ್ಲ ಸ್ಟೇಟಿಂದ ಜನ ಬರೋದ್ರಿಂದ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಚಪಾತಿಗೆ ಡೈಲಿ ಒಂದೊಂದು ಕರಿ ಮತ್ತು ರೈಸ್ ಮತ್ತು ಸಾಂಬಾರ್ ಮತ್ತು ಪಾಪಡ್ಸ್. ಸ್ವೀಟ್ಗಳು ಸಹ ಪ್ರತಿದಿನ ಒಂದೊಂದು ಸ್ವೀಟ್ ಕೊಡ್ತಾರೆ. ಒಂದೊಂದ್ಸಲಿ ಮೈಸೂರು ಪಾಕ್, ಒಂದೊಂದ್ಸಲಿ ಪಾಯಸ, ಮತ್ತು ಇನ್ನೊಂದ್ಸಲಿ ತುಂಬ ಸ್ವೀಟ್ ಜಾಮೂನೆಲ್ಲ ಒಂದೊಂದ್ಸಲಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಆ್ಯಂಡ್ ಯು ಕ್ಯಾನ್ ಸಿ ವಾಟರ್ ಫಿಲ್ಟರ್. We all drink pure water from this water filters, and even they also give us pickle. ಪಿಕಲ್ ಅಷ್ಟೇ ಅಲ್ಲ, ಪ್ರತಿದಿನ ಅನ್ನ ಸಾಂಬಾರ್ ಆದಮೇಲೆ ಸಮ್ ಪೀಪಲ್ ಹ್ಯಾವ್ ದಟ್ ರೈಸ್ ಆ್ಯಂಡ್ ಸಾಂಬಾರ್. ಸೊ ರಸಮ್ ಆಲ್ಸೋ ಎವ್ರಿ ಡೇ ದೇ ವಿಲ್ ಪುಟ್ ಹಿಯರ್, ಆ್ಯಂಡ್ ಮಜ್ಜಿಗೆ, ಬಟರ್ ಮಿಲ್ಕ್, ಯು ಆಲ್ ನೋ. ಸೊ ದಟ್ ದೇ ವಿಲ್ ವಾಟ್ ಸರ್ವ್ ಫಾರ್ ಅಸ್. ಈ ಇಡೀ ಒಂದು ತಿಂಗಳಲ್ಲಿ ನನಗಂತೂ ನಮ್ಮ ಕ್ಯಾಂಟೀನ್ ಬಗ್ಗೆ ತುಂಬಾ ಖುಷಿ ಇದೆ. ಅವರು ತುಂಬ ಚೆನ್ನಾಗಿ ಫುಡ್ ಮಾಡಿದ್ದಾರೆ. ಪ್ರತಿದಿನ ಬೆಳಗ್ಗೆ ಕೆಲವೊಂದು ಬ್ರೇಕ್ಫಾಸ್ಟ್ ಮಾಡ್ತಾರೆ, ಲೈಕ್ ಇಡ್ಲಿ, ಸಾಂಬಾರ್, ವಡ, ಚಿತ್ರಾನ್ನ, ಆಮೇಲೆ ಉಪ್ಪಿಟ್ಟು, ಉಪ್ಮಾ, ನಿಮ್ಗೆ ಗೊತ್ತಿದೆ. ಆಮೇಲೆ ದೋಸೆ, ಪೂರಿ, ಸಾಗು, ಪಲಾವ್ ತುಂಬ ಚೆನ್ನಾಗಿ ಮಾಡ್ತಾರೆ. ಮಧ್ಯಾಹ್ನ ಮತ್ತು ಸೇಮ್ ಮೆನು ಇರುತ್ತೆ. ಚಪಾತಿ, ಅನ್ನ ಸಾಂಬಾರ್, ಅನ್ನ ರಸಮ್, ಆ್ಯಂಡ್ ಪಾಪಡ್ಸ್ ಆ್ಯಂಡ್ ಅನ್ನ. ಮತ್ತು ನೈಟು ವೆಡ್ನೆಸ್ಡೇ ಆ್ಯಂಡ್ ಸಂಡೇ ಈ ಎಲ್ಲ ಬರೋವಂಥ ಪಾರ್ಟಿಸಿಪೆಂಟ್ಸ್ಗೆ ನಾನ್ ವೆಜ್ನ ಕೊಡ್ತಾರೆ. ಅಟ್ ದ ಸೇಮ್ ಟೈಮ್ ವೆಜಿಟೇರಿಯನ್ಸ್ಗೆ ಅವರು ಪನ್ನೀರ್ ಮತ್ತು ಅದು ಪ್ರೋಟೀನ್ ಅದಕ್ಕೆ ಮ್ಯಾಚ್ ಆಗೋದು. ಆಮೇಲೆ ಮೀನ್ ವೈಲ್ ಅವರು ಎಗ್ಗೂ ಸಹ ಒಂದೊಂದು ದಿನ ಕೊಡ್ತಾರೆ. ಸೊ ದೇ ಮೇಂಟೈನ್ ಇಟ್ ವೆಲ್. ನಮ್ಮ ಕ್ಯಾಂಟೀನ್ ಬಗ್ಗೆ ನಾನು ಇಷ್ಟಪಟ್ಟಿರೋಂಥ ಒಂದು ಥಿಂಗ್ ಏನಂದರೆ, ನೀವೆಲ್ಲ ಕಡೆ ನೋಡ್ಬೋದು ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸ್ನ ಮತ್ತು ಗ್ಲಾಸಸ್ನ ಬಳಸ್ತಾರೆ. ಬಟ್ ಇಲ್ಲಿ ನಮ್ಮ ಕ್ಯಾಂಟೀನಲ್ಲಿ ಯೂಸ್ ಆ್ಯಂಡ್ ಥ್ರೋ, ಆಮೇಲೆ ವಿ ಆರ್ ದ ಟೀಚರ್ಸ್, ವಿ ನೀಡ್ ಟು ಗಿವ್ ಗುಡ್ ಮೆಸೇಜಸ್ ಟು ದ society. So here plastic is banned, and there are no plastic plates and use and throw plates, use and throw cups. They all maintain steel plates and steel bowls, steel glasses. So that is one thing I liked in my canteen, sir. Thank you so much. విసిఎల్టీ బేస్ బాగుంది. ఓకే, ఎయిర్ ప్యూర్ అయిపోయింది కదా. థ్యాంక్ యూ సో మచ్. ఖచ్చితంగా రీయూజబుల్గా వాడే ప్లేట్స్ ఇవన్నీ కూడా మళ్ళీ సొంతంగా ఎవరి వాళ్ళు కడుక్కోవడం ఇలాంటివి చేస్తుంటారు. ఇవంతా కూడా మరి ప్రతి ఒక్కరు కూడా పాటించాలని కోరుకుంటూ ఇది